ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನೂ ಆಗಲು ಏನು ಮಾಡಲು ಕೂಡ ಸಾಧ್ಯವಿಲ್ಲ. ನಿಮ್ಮೆಲ್ಲ ಪ್ರೀತಿ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ಹೇರಳವಾಗಿ ದೇವರು ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ಇವತ್ತು ವಾರದ ಕೊನೆಯ ದಿವಸ, ಸಬ್ಬತ್ ದಿವಸ, ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವಂತ ದಿವಸ. ಆದ್ದರಿಂದ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 21ನೇ ಅಧ್ಯಾಯ 3ರಿಂದ. ಕೀರ್ತನೆಗಳು 21ನೇ ಅಧ್ಯಾಯ 3ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆಯಿಂದಲೇ ಮುಂದುವರಿಯುವುದು. ನಾನಾ ಶುಭಗಳೊಡನೆ ನೀನೇ ಅವನನ್ನು ಎದುರುಗೊಂಡಿಯಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಯಾರನ್ನ ಯಾವುದೋ ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡಿ, ಹಿರಿಯರ ಪಾಪ ದೋಷಗಳಿಂದ, ಅವರವರ ಪಾಪ ದೋಷಗಳಿಂದ ಬಿಡುಗಡೆ ಮಾಡಿ ಯಾರನ್ನು ನಡೆಸುತ್ತಾರೋ, ಯಾರನ್ನು ಒಳ್ಳೆ ಮಟ್ಟಕ್ಕೆ ಏರಿಸ್ತಾರೋ, ದೇವರ ಜ್ಞಾನದಲ್ಲಿ ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ನಡೆಸ್ತಾರಂದ್ರೆ ದೇವರ ಮಾರ್ಗದಲ್ಲಿ, ಅಂಥವರೊಡನೆ ನಾನಾ ಶುಭಗಳೊಡನೆ ಅಂದರೆ ಅವರ ಹಿಂದಿನ ಜೀವಿತದಿಂದ ಉನ್ನತ ಮಟ್ಟಕ್ಕೆ ಏರಿಸ್ತಾರೆ. ದೇವರ ಚಿತ್ತಾನುಸಾರ ಅವರನ್ನು ನಡೆಸುತ್ತಾರೆ. ದೇವರೇ ಅವರೊಂದಿಗೆ ಇರ್ತಾರೆ ಅಂತ ಇದರ ಅರ್ಥವಾಗಿದೆ. ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ, ವೈರಿಗಳು ಬಂದರೂ ಅವರೊಂದಿಗೆ ಅವರ ಪರವಾಗಿ ದೇವರೇ ಯುದ್ಧ ಮಾಡಿ ಅವರಿಗೆ, ವೈರಿಗಳಿಗೆ ಬರುವಂತಹ ಶಿಕ್ಷೆಯನ್ನು ಕಣ್ಣಾರೆ ಕಾಣುವಂತೆ, ಕಿವಿಯಾರೆ ಕೇಳುವಂತೆ ಮಾಡಿದ್ದಾರೆ. ಒಂದು ವೇಳೆ ಅವರ ಕುಟುಂಬದವರ ಹೆಂಡತಿ, ಮಕ್ಕಳು, ಇಡೀ ಬಂಧು ಬಳಗವೇ ವಿರುದ್ಧವಾಗಿ ಎಲ್ಲರೂ ಬಿಟ್ಟು ಹಾಕಿದ್ರು, ಲೋಕಕ್ಕೆ ಒಂದು ಕಸ ಆದರೂ, ಇರಕ್ಕೆ ಮನೆ ಮಠ ಇಲ್ಲದಿದ್ದರೂ, ಮಳೆಯಲ್ಲಿ ನೆನೆಯುವುದಾದರೂ, ಬಿಸಿಲಲ್ಲಿ ಒಣಗುವುದಾದರೂ, ಚಳಿಲಿ ನಡುಗುವುದಾದರೂ, ಸತ್ಯ ಸುವಾರ್ತೆಯನ್ನು ಸಾರಿಕೊಂಡು ಹೋಗುವ ಹಾಗೆ ಮಾಡಿ, ಆದರೂ ಅವರನ್ನು ಎಲ್ಲ ಕಷ್ಟ, ಸಂಕಟ, ದುಃಖ, ದುಗುಡಗಳಿಂದ, ಕಾಯಿಲೆಗಳಿಂದ, ರೋಗ ರುಜಿನಗಳಿಂದ ಮತ್ತೆ ದೆವ್ವಗಳಿಂದಲೂ ಈ ರೀತಿ ಎಲ್ಲ ಬಿಡುಗಡೆ ಮಾಡಿ ಅವರನ್ನು ಅವರಿಗೆ ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೊಟ್ಟು ಅವರನ್ನು ಯಾರು ಮುಟ್ಟದ ಹಾಗೆಯೂ ಕೂಡ ಕಾವಲು ದೂತರ ಮೂಲಕ ರಕ್ಷಣೆ ಕೊಟ್ಟು ಪವಿತ್ರಾತ್ಮನ ಮೂಲಕ ದೇವರು ಅಂತವರನ್ನು ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನ ತಲೆಯ ಮೇಲೆ ಸುವರ್ಣ ಕಿರೀಟವನ್ನು ಇಟ್ಟಿದ್ದಿ. ಮೊದಲು ನೋಡಿ ಕಿರೀಟ ಇರಲಿಲ್ಲ, ಬದಲಾಗಿ ಅವರು ಇಂಥವರೆಲ್ಲ ಮಾನಸಿಕ ಕಾಯಿಲೆಯಿಂದಾಗಿ ನಾನಾ ರೀತಿಯಲ್ಲಿ ಇರ್ತಾರೆ. ಆದರೆ ಸುವರ್ಣ ಕಿರೀಟ ಅಂದರೆ ಆಮೇಲೆ ದೇವರು ಮುಟ್ಟಿದ ಮೇಲೆ ದೇವರೇ ಅವರನ್ನು ನಡೆಸ್ತಾ ಇರುವಾಗ ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೊಟ್ಟು ಅವರು ಬಹಳ ಒಂದು ಉತ್ತಮ ಮನುಷ್ಯರನ್ನಾಗಿ ಮಾಡ್ತಾರೆ. ಯಾರು ಮುಟ್ಟದ ಹಾಗೆ ಅವರ ನಡೆ, ನುಡಿ, ಕ್ರಿಯೆಗಳು, ಮಾತುಗಳು ಪ್ರತಿಯೊಂದು ದೇವರಿಗೆ ಮೆಚ್ಚುಗೆಯಾಗುವಂತೆ, ಇತರರು ಆಶ್ಚರ್ಯ ಪಡುವ ಹಾಗೆ, ಎಂಥವನಿದ್ದಪ್ಪ ಇವನು, ಹೇಗೆ ಆದಪ್ಪ, ಇದು ಯಾರಿಂದ ಆಯಿತು, ಇದು ನಿಜವಾಗಿ ಅವನು ನಂಬಿದ ದೇವರಿಂದಲೇ ಆಯಿತು ಎಂಬುದಾಗಿ ಅಂಥ ಒಂದು ಕಿರೀಟವನ್ನ, ಅಂಥ ಒಂದು ಹೆಸರನ್ನು ಅವರಿಗೆ ಕೊಡುವವರಾಗಿದ್ದಾರೆ. ಉದಾಹರಣೆಗೆ ಅನೇಕ ಪ್ರವಾದಿಗಳನ್ನ, ಸಾಕ್ಷಿಗಳನ್ನ ನಾವು ನೋಡುವಾಗ ಇದು ಈ ರೀತಿ, ಹಾಗೆ ಇವತ್ತು ಕೂಡ ಅದುವೇ ನಡೀತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 4ನೇ ವಚನ. ಅವನು ದೀರ್ಘಾಯುಷ್ಯವನ್ನು ಬೇಡಿಕೊಳ್ಳಲು ನೀನು ಯುಗ ಯುಗಾಂತರಗಳ ಆಯುಷ್ಯವನ್ನು ಅನುಗ್ರಹಿಸಿದ್ದಿ. ಅಂಥವ್ರು ಏನ್ ಮಾಡ್ತಾರೆ, ನನಗೆ ದೀರ್ಘಾಯುಷ್ಯ, ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಡಪ್ಪ, ಜೀವಿತ ಕಾಲವೆಲ್ಲ ನಿನ್ನ ಸತ್ಯ ಸುವಾರ್ತೆಯನ್ನು ಸಾರುವಂತೆ ಅನುಗ್ರಹಿಸು, ನನಗೆ ಅನುದಿನದ ಆಹಾರವನ್ನು ಕೂಡ ನಿನ್ನ ಚಿತ್ತಾನುಸಾರ ಕೊಡುವಂತವ್ರು ಬೇಡಿಕೊಂಡಾಗ ಅವರು ಬೇಡಿಕೊಂಡದ್ದನ್ನ ದೇವರು ಅವರಿಗೆ ಕೊಡುವವರಾಗಿದ್ದಾರೆ. ದೀರ್ಘ ಆಯುಷ್ಯ ಅಂದ್ರೆ ಅವರು ಎಷ್ಟು ವರ್ಷ ಭೂಮಿ ಮೇಲೆ ಬಾಳ್ಬೇಕು ಅಷ್ಟು ವರ್ಷ ಅವರು ಚೆನ್ನಾಗಿ ಬಾಳಿ ಈ ಭೂಲೋಕದ ಜೀವನವನ್ನ ಅಂತ್ಯಗೊಳಿಸುವವರಾಗಿದ್ದಾರೆ ಒಳ್ಳೆ ರೀತಿಯಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 5.
ನಿನ್ನ ರಕ್ಷಣಾ ಕಾರ್ಯದಿಂದ ಅವನ ಘನತೆಯು ಬಹು ವೃದ್ಧಿಯಾಯಿತು. ದೇವನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಯಾರಿಂದ ರಕ್ಷಣೆ ಬಂತು? ಇಂಥ ಒಂದು ಕೆಟ್ಟ ಮನುಷ್ಯರಾಗಿದ್ದಾಗ, ನೀಚರಾಗಿದ್ದಾಗ, ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಿಗೆ ಒಳಗಾದಾಗ ಅವರನ್ನು ರಕ್ಷಿಸಿದ್ದು, ಅನೇಕ ಅಪಘಾತಗಳಿಂದ, ಕೇಡು, ಗಂಡಾಂತರ, ಮರಣದ ಪಾಶದಿಂದ, ಶತ್ರುಗಳ ಕೈಯಿಂದ ಬಿಡಿಸಿ ಕಾಪಾಡೋರು ಯಾರು? ದೇವರು ಕಾವಲು ದೂತರ ಮೂಲಕ ಒಬ್ಬೊಬ್ಬರಿಗೆ ಒಂದೊಂದು ದೇವರ ದೂತರು ಇದ್ದಾರೆಂಬುದಾಗಿ ನಾವು ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ಇದನ್ನು ಓದುತ್ತೇವೆ ಬೈಬಲಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೂತರ ಮೂಲಕ ದೇವರು ಏನ್ ಮಾಡ್ತಾರೆ? ರಕ್ಷಣಾ ಕಾರ್ಯವನ್ನ ಕೊಡ್ತಾರೆ. ಅದನ್ನು ಬಹು ವೃದ್ಧಿ ಆಯಿತು. ಹಾಗೆ ನಾವು ರಕ್ಷಣೆ ಹೊಂದಿ ಇವತ್ತು ಒಳ್ಳೆ ಮಟ್ಟಕ್ಕೆ ಬರಬೇಕಾದ್ರೂ ದೇವರೇ ಕಾರಣ. ಅದು ನಮ್ಮ ಸಾಮರ್ಥ್ಯ ಕಾರಣ ಅಲ್ಲ, ಯಾವುದೇ ಮನಸ್ಕಾರದಿಂದಲೂ ಕಾರಣವಲ್ಲ, ಯಾವ ದೇವ ಮಾನವರಿಂದಲೂ ಕಾರಣವಲ್ಲ, ಯಾವ ಗುಡಿಗಳಿಂದಲೂ ಯಾರಿಂದಲೂ ಕಾರಣವಲ್ಲ. ಸರ್ವ ಸೃಷ್ಟಿಕರ್ತನಾದಂಥ ಅಗ್ನಿಸ್ತಂಭ, ಮೇಘಸ್ತಂಭ, ವಾಣಿ, ಶಬ್ದವಾದಂಥ, ರೂಪವಿಲ್ಲದಂಥ ಒಂದು ಶಕ್ತಿಯಾದಂಥ ಆ ಪರಮಾತ್ಮ ಭಗವಂತನಿಂದಲೇ ಸಾಧ್ಯವಾಯಿತು. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಮಹಿಮಾ ಪ್ರಭಾವಗಳನ್ನು ಅವನಿಗೆ ಬರಮಾಡಿದ್ದಿ. ನೋಡಿ, ಮಹಿಮಾ ಪ್ರಭಾವ ಮುಂದೆಗಳನ್ನು ಬಹಳ ದೂಷಣೆ ಮಾಡ್ತಾ ಇದ್ದಾರೆ. ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಒಂದು ಉದಾಹರಣೆಗೆ ಹೆಂಡತಿ ಮಕ್ಕಳು ಕೂಡ ಇರ್ಬೋದು, ಬಹಳ ದೂಷಣೆ ಮಾಡಿ ದೂರ ತಳ್ಳೋರು. ಆದರೆ ಮಹಾಪ್ರಭಾವವನ್ನು ಬಿಟ್ಟು ಬರಮಾಡಿದ್ದಿ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಮಹಾಪ್ರಭಾವ. ಆಮೇಲೆ ನೋಡವನ್ನ ಏನ್ ಮಾಡಿದ್ರು, ಏನ್ ಮಾಡೋಕ್ಕಾಗಿಲ್ಲ. ಇವತ್ತು ಎಷ್ಟು ಚೆನ್ನಾಗಿದ್ದಾನೆ, ಯಾವ ರೀತಿ ಬೋಧನೆ ಮಾಡ್ತಾ ಇದ್ದಾನೆ, ದೇವರ ಪರವಾಗಿ ಸಾಕ್ಷಿ ಕುಡಿತಿದ್ದಾನೆ. ಈ ಜ್ಞಾನ ಎಲ್ಲಿಂದ ಬಂತು, ಹೇಗೆ ಬದಲಾಯಿತು ಎಂಬುದಾಗಿ ಬಹಳ ಜನರು ದೂರದಿಂದ ನೋಡಿ ಕುಸುಗುಸು ಮಾತನಾಡುವ ಹಾಗೆ ಕೂಡ ದೇವರು ಮಾಡುತ್ತಾರೆ. ಅದಕ್ಕೆ ಅಪೋಸ್ತಲರಾದ ಪೌಲನೊಂದು ಮಾತು ಹೇಳಿದ್ದಾರೆ. ಯಾವ ಸ್ಥಳದಲ್ಲಿ ದೇವರು ಮಕ್ಕಳಲ್ಲ ಎಂಬುದನ್ನು ಕರೆಯುತ್ತಾರೆ, ಅದೇ ಸ್ಥಳದಲ್ಲಿ ಇವರು ನಿಜವಾಗಿ ದೇವರ ಮಕ್ಕಳೆಂದು ಕರೆಯುವರು ಎಂಬುದಾಗಿ. ಹಾಗೆ ಇವತ್ತು ದೇವರು ಆದುಕೊಂಡವರಲ್ಲಿ ಈ ರೀತಿಯಲ್ಲಿ ದೇವರು ಬದಲಾಯಿಸಿಕೊಂಡು ಬರ್ತಾರೆ. ಘನ, ಮಾನ, ಮಹಿಮೆ, ಪ್ರಭಾವ ಪ್ರತಿ ಒಂದು ಬರುವುದು ದೇವರಿಂದಲೇ. ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಿ ಹೋಗುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂತ ಸಂದರ್ಭದಲ್ಲಿ ನಾವು ದಾವೀದರಸರು ಪ್ರತಿ ದಿವಸ ಏನ್ ಮಾಡ್ತಾರೆ? 5 ಸಲ ದೇವರಿಗೆ ಸ್ತೋತ್ರ ಸಲ್ಲಿಸಿದ್ರು. ನಾವು 5 ಸಲ ಅಲ್ಲ, 15 ಅಲ್ಲ, 25 ಅಲ್ಲ, ಆದಷ್ಟು ಸಲ. ಆಗ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸಿಕೊಂಡೇ ಇರಬೇಕಂತಲ್ಲ. ಎದ್ದಾಗಲೂ ಪ್ರಾರ್ಥನೆ, ಕೆಲಸಕ್ಕೆ ಹೋಗುವಾಗಲೂ, ಬರುವಾಗಲೂ, ಊಟ ಮಾಡುವಾಗಲೂ, ಪ್ರತಿ ದಿವಸ ಸಾಯಂಕಾಲ ಕುಟುಂಬ ಪ್ರಾರ್ಥನೆ, ಪ್ರಯಾಣದಲ್ಲಿರುವಾಗಲೂ, ಮಲಗುವಾಗಲೂ, ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಮನಸ್ಸೊಳಗೆ ಕೆಲಸ ಮಾಡುವಾಗಲೂ, ಮಾಡ್ತಾ ಇರುವಾಗಲೂ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇರಬೇಕು ಅಂತ ಮನಸ್ಸಿನೊಳಗೆ. ಇದರ ಅರ್ಥ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ನಮ್ಮ ಜೀವಿತದಲ್ಲಿ ಮಾಡ್ತಾ ಇರುವಂತ ಒಂದು ಕಾರ್ಯಗಳಿಗಾಗಿ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇರಬೇಕು. ಇವತ್ತು ಸಣ್ಣ ಒಂದು ಅಧಿಕಾರಿ ಇರ್ಬೋದು, ದೊಡ್ಡ ಒಂದು ಅಧಿಕಾರಿ ಇರ್ಬೋದು, ಯಾವುದೇ ಸಂಘ ಸಂಸ್ಥೆಗಳಿಗೆ ಕೆಲಸ ಮಾಡ್ತಾ ಇರೋರು ಆಗಿರ್ಬೋದು, ಆ ರೀತಿ ಪ್ರತಿಯೊಂದು ದೇವರಿಂದಲೇ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 6ನೇ ವಚನ, ಅವನಿಗೆ ಶಾಶ್ವತವಾದ ಸೌಭಾಗ್ಯ ನಿಧಿಯನ್ನು ದಯಪಾಲಿಸಿದ್ದಿ. ನೋಡಿ, ಯಾವಾಗ ದೇವರು ಮುಟ್ಟಿ ಅನೇಕ ಅವರ ಹಿರಿಯರ ಮೂಲಕವೂ ಅವರವರ ಪಾಪಗಳ ಮೂಲಕದಿಂದಲೂ ಸತ್ತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಅಥವಾ ನಾನಾ ರೀತಿಯ ಶಿಕ್ಷೆಗೆ ಒಳಪಟ್ಟವರನ್ನ ದೇವರು ಹಿಡಿದು ಉನ್ನತ ಮಟ್ಟಕ್ಕೆ ಏರಿಸಿ ನಿಲ್ಲಿಸ್ತಾರೋ, ಮಹಾ ಪದವಿ ಅವನಿಗೆ ಘನವನ್ನ ದೇವರು ರಕ್ಷಣೆ ಕಾರ್ಯದಿಂದ ಅವರನ್ನು ವೃದ್ಧಿ ಮಾಡಿ ಮೇಲಕ್ಕೆ ನಡೆಸ್ತಾರ. ಶಾಶ್ವತವಾದ ಸೌಭಾಗ್ಯ. ಆಮೇಲೆ ಅವರು ಎಂದಿಗೂ ದೇವರವರನ್ನು ಕರೆದ ಮೇಲೆ, ಮುಟ್ಟಿದ ಮೇಲೆ ಖಂಡಿತವಾಗಿ ಅವರು ತಿರುಗಿ ಇತರ ಪ್ರಾಪಂಚಿಕ ವಿಷಯಕ್ಕೆ ಹೋಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಆಗಿದು 3 ತರದ ಆಯ್ಕೆ ಇದೆ. ಕೆಲವರನ್ನು ತಾಯಿ ಗರ್ಭದಿಂದಲೇ ಆರಿಸ್ತಾರೆ, ಅವರನ್ನು ದೇವರಿಗೆ ನಡೆಸ್ತಾರೆ. ಪ್ರಾಪಂಚಿಕದಿಂದ ಕೆಲವರನ್ನು ಕರೀತಾರೆ, ಆದ್ರೆ ಅದರಲ್ಲಿ ಕೆಲವರನ್ನ ಮಾತ್ರ ಆರಿಸಿಕೊಳ್ತಾರೆ. ಕೆಲವರು ಶೋಧನೆಯಲ್ಲಿ ಬಿದ್ದು ಹೋಗ್ತಾರೆ. ಆದ್ರೆ ದೇವರು ಇವು ನನಗೆ ಬೇಕೇ ಬೇಕು, ನನ್ನ ಸಾಕ್ಷಿ ಆಗಲೇಬೇಕು ಅಂತ ಯಾರನ್ನ ದೃಢ ಕರೀತಾರೋ ಅವರಿಗೆ ಶಾಶ್ವತವಾದ ಭಾಗ್ಯ. ಅಂಥವರು ಕೊನೆಯ ತನಕ ಇನ್ನು ಯಾವುದಕ್ಕೂ ಆಸೆ ಪಡದೆ ದೇವರ ಸತ್ಯ
ಸುವಾರ್ತೆಯನ್ನು ಸಾರ್ತಾ ನಾನು ಜೀವನವನ್ನು ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಬೇಕು ಅಂತೇಳಿ ಅವರಿಗೆ ಬೇಕಾಗಿದ್ದ ಎಲ್ಲವನ್ನು ಕೊಟ್ಟು ನಡೆಸ್ತಾ ಇರ್ತಾರೆ. ಪ್ರಾಪಂಚಿಕ ವಿಷಯಕ್ಕೆ ಅವರು ಒಳಪಡುವುದಿಲ್ಲ ಅಂತಿದ್ರೆ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನನ್ನು ನಿನ್ನ ಸನ್ನಿಧಿಯಲ್ಲಿ ಅತ್ಯಾನಂದ ನಡೆಸಿದ್ದಿ. ಅಂಥವ್ರು ಏನ್ ಮಾಡ್ತಾರೆ, ದೇವರ ಸನ್ನಿಧಿಯಲ್ಲಿ ಇರ್ತಾರೆ. ಊಟಕ್ಕಿರ್ಲಿ, ಕುಡಿಯೋಕ್ಕಿರ್ಲಿ, ಇಲ್ಲದಿರ್ಲಿ, ವಾಸಕ್ಕೆ ಮನೆ ಇರಲಿ ಇಲ್ಲದಿರ್ಲಿ, ಅಥವಾ ಬಟ್ಟೆ ಇರಲಿ ಇಲ್ಲದಿರ್ಲಿ, ಅನಾರೋಗ್ಯದಿಂದ ಇರಲಿ, ದೇವರ ಎಲ್ಲವನ್ನು ಬೇಕಾದಾಗಿ ಇತರರ ಮೂಲಕ ಮನೆ ಕೊಡೋರಾಗಿದ್ದಾರೆ, ಊಟ ಕೊಡೋರಾಗಿದ್ದಾರೆ, ಬಟ್ಟೆ ಕೊಡೋರಾಗಿದ್ದಾರೆ. ಅನಾರೋಗ್ಯದಲ್ಲಿ ಅವರನ್ನು ಆಸ್ಪತ್ರೆಗೆ ಹೋಗುವಾಗೆ ಮಾಡೋರು ಆಗಿದ್ದಾರೆ. ಇತರ ಖರ್ಚುಗಳಿಗೂ ಹಣ ಸಹಾಯ ಕೂಡ ಮಾಡೋರು ಆಗಿದ್ದಾರೆ. ದೇವರೇ ಅವರಿಗೆ ಬೇಕಾಗಿದ್ದವನ್ನ ಕೊಟ್ಟು ಅತ್ಯಾನಂದ ಪಡಿಸಿದ್ದಿ. ನಿನ್ನ ಸನ್ನಿಧಿಯಲ್ಲಿ ದೇವರೇ ನಡೆಸೋರಾಗಿದ್ದಾರೆ. ನನಗೆ ಕೂಡ ಒಂದು ಸಮಯದಲ್ಲಿ ಸುಖ ಇಲ್ಲದೆ ಬಹಳ ಜ್ವರ, ಅದು ಬಹಳ ದೊಡ್ಡ ಸಾಕ್ಷಿ. ಕರ್ನಾಟಕ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಕೂಡ ಒಂದ್ಸಲ ನನಗೆ ಡೆಂಗ್ಯೂ ಜ್ವರ ಬಂದು ಕಡೆಗೆ ನನಗೆ ಏನಾಯ್ತು, ವಾಂತಿಯು ಸ್ಟಾರ್ಟ್ ಆಯಿತು, ರಕ್ತ ಬೀದಿಯು ಸ್ಟಾರ್ಟ್ ಆಯಿತು. ರಾತ್ರಿ ನಾನು ಬೈಕಲ್ಲಿ ತಗೊಂಡು ಹೋಗಿ ಒಂದು ಲಿಂಗಾಯತ ಸಹೋದರರು ನನ್ನನ್ನು ಆಸ್ಪತ್ರೆಗೆ ಹಾಕಿ ದಾಖಲಿಸಿದ್ರು. ಒಂದ್ಸಲ ಅಪಘಾತವಾದಾಗ ರಾಯಚೂರು ಜಿಲ್ಲೆಯಲ್ಲಿ ನವೋದಯ ಮೆಡಿಕಲ್ ಕಾಲೇಜಿಗೂ ದಾಖಲು ಮಾಡಿದ್ರು. ಇದನ್ನು ಕೂಡ ಹಿಂದೆ ಅದರ ಹಣವನ್ನು ಕೂಡ ಇತರ ಸಹೋದರರ ಮೂಲಕ ಕಟ್ಟಿಸಿದ್ರು. ಅನೇಕ ರೀತಿಯಲ್ಲಿ ಈಗಿರುವ ಸ್ಥಳದಲ್ಲಿ ಕೂಡ ನನ್ನ ಒಂದು ಸಹೋದರರು ಕೂಡ ರಾತ್ರಿ ನನ್ನ ಬೈಕಲ್ಲಿ ಕೂಡ ಕರ್ಕೊಂಡು ಹೋಗೋರಾಗಿದ್ದಾರೆ. ಹಿಂದೆ ಒಬ್ಬ ಕೂತುಕೊಂಡು ಗಟ್ಟಿ ಹಿಡಿದುಕೊಂಡು ಜ್ವರದಲ್ಲಿ ನರಳುತ್ತಿರುವಾಗ ಇದೇ ರೀತಿಯಲ್ಲಿ ಕೊರೋನಾ ಬಂದು ಕೂಡ ಬಹಳ ಒಂದು ಹೀನ ಸ್ಥಿತಿಯಲ್ಲಿದ್ದೆ. ಆಗ ಯಾದಗಿರಿ ಜಿಲ್ಲೆಯಿಂದ ಒಂದು ಲಿಂಗಾಯತ ಸಹೋದರನ ಮೂಲಕ ಅಲ್ಲಿಂದ ಔಷಧಿಯನ್ನು ಹೇಳಿಸಿದ್ರು ಮೆಡಿಕಲ್ ಶಾಪಿಗೆ, ಅದರಲ್ಲೇ ಗುಣವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಾಕ್ಷಿಯನ್ನು ಬಹಳ ಹಿಂದೆ ನುಡಿದಿದ್ದೇನೆ. ಹಾಗೆ ಇವತ್ತು ಕೂಡ ನನಗೆ ಏನೂ ಕೊರತೆ ಆಗಲು ಬಿಡುವುದಿಲ್ಲ. ಒಂದು ಇಲ್ಲ ಅಂತ ಆಗುವಲ್ಲಿಗೆ ಯಾರ ಮುಖಾಂತರನೋ ಬಂದು ದೇವರು ತಲುಪಿಸಿಬಿಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಆದುಕೊಂಡವರನ್ನು ಎಂದಿಗೂ ದೇವರು ಬಿಡುವುದಿಲ್ಲ. ಆಗ ಅದೆಲ್ಲವನ್ನು ನೆನೆಸಿಕೊಂಡು ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿಕೊಂಡು ಆ ಭಗವಂತ ಪರಮಾತ್ಮನಿಗೆ, ಯೇಸು ಕ್ರಿಸ್ತನಿಗೆ, ಅಲ್ಲಾನಿಗೆ ನಾವೊಂದು ನಮಸ್ಕಾರಗಳನ್ನು ಮಾಡುತ್ತಾ ಅವರವರು ಆಯಾಯ ಗ್ರಂಥಗಳ ಹೆಸರಿನಲ್ಲಿ ನಮಸ್ಕಾರ ಮಾಡುತ್ತಾ ಇತರರಿಗೆ ಸಾಕ್ಷಿಗಳಾಗಿ ನಾವು ಜೀವಿಸಬೇಕಾಗಿದೆ. ಅದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಅಂಥವರಿಗೆ ಏನ್ ಮಾಡಿದ್ರು, ಅವನನ್ನು ನಿನ್ನ ಸನ್ನಿಧಿಯಲ್ಲಿ ಅತ್ಯಾನಂದ ಪಡಿಸಿದ್ದಿ. ಎಂದಿಗೂ ದೇವರು ಕೈ ಬಿಡುವವರಲ್ಲ. ಅವರಿಗೆ ದೊಡ್ಡ ದೊಡ್ಡ ಮನೆ ಬೇಕಾಗಿಲ್ಲ, ದೊಡ್ಡ ಗಾಡಿ ಬೇಕಾಗಿಲ್ಲ, ದೊಡ್ಡ ದೊಡ್ಡ ಮೊಬೈಲ್ ಬೇಕಾಗಿಲ್ಲ, ಸ್ಟೈಲು ಬೇಕಾಗಿಲ್ಲ, ನಾನಾ ರೀತಿಯಲ್ಲಿ ಅದು ಏನು ಬೇಕಾಗಿಲ್ಲ. ಒಟ್ಟಿನಲ್ಲಿ ಅವ್ರು ಏನ್ ಮಾಡ್ತಾರೆ, ದೇವರ ವಿಷಯವನ್ನು ಇದ್ದಿದ್ದನ್ನ ಇದ್ದಾಗಿ ಪೆಟ್ಟು ಒಂದು ತುಂಡು ಎರಡು ಅಗ್ನಿ ಜ್ವಾಲೆಯಾಗಿ ಅವರು ಮಾರ್ಪಡುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೆಲ್ಲ ದೇವರ ಒಂದು ಕಾರ್ಯವಾಗಿದೆ. ಹಾಗೆ 7ನೇ ವಚನ, ಅರಸನು ಯೆಹೋವನಲ್ಲಿಯೇ ಭರವಸೆ ಇಟ್ಟಿದ್ದಾನೆ, ಪರಾತ್ಪರನ ಕೃಪೆಯ ದಿಶೆಯಿಂದ ಅವನು ಕದಲುವುದೇ ಇಲ್ಲ. ಅರಸನಂದ್ರೆ ದಾವೀದ ರೀತಿ. ಉದಾಹರಣೆಗೆ ಒಳ್ಳೆ ಒಂದು ಅರಸರು ಕೂಡ ನೇಮಕವಾಗಬೇಕಾದ್ರೆ, ಸರಿಯಾಗಿ ರಾಜ್ಯಭಾರ ನಡೆಸಬೇಕಾದ್ರೆ, ಆಗಿನ ಕಾಲದಲ್ಲಿ ಅರಸರು, ಈಗಿನ ಕಾಲದಲ್ಲೆಲ್ಲ ಮಂತ್ರಿಗಳು, ಅವರನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಬೇಕಾದ್ರೆ ದೇವರಿಂದಲೇ ಆಯ್ಕೆಗೊಂಡವರಾಗಿರಬೇಕು. ಖಂಡಿತವಾಗಿಲ್ಲದ್ರೆ ಅವರಿಗೆ ಒಳ್ಳೆ, ಈಗಿನವರಂತೂ ಅಲ್ಲವೇ ಅಲ್ಲ. ಅದರಲ್ಲಿ ಕೂಡ ಎಲ್ಲರೂ ಇಲ್ಲ ಅಂತ ಹೇಳಕ್ಕೂ ಆಗುವುದಿಲ್ಲ. ಯಾರೋ ಒಬ್ರು ಒಳ್ಳೆಯವರು ಇರ್ಬೋದು. ಖಂಡಿತವಾಗಿ ಅವರು ದೇವರಲ್ಲೇ ಭರವಸೆ ಇಟ್ಟಿರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಒಂದು ರಾಜಕಾರಣಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಅವರ ನಡೆ ನುಡಿ ಕೆಲಸ ಕಾರ್ಯಗಳು ಅವರು ಖಂಡಿತವಾಗಿ ಇವತ್ತು ರಾಜ್ಯವನ್ನಾಗಲಿ ರಾಷ್ಟ್ರವನ್ನಾಗಲಿ ಕೊಳ್ಳೆ ಹೊಡೆಯಲು ನೋಡುವುದಿಲ್ಲ. ಬೇಕಾದ ಅನಾಚಾರ ಅನ್ಯಾಯ ಮಾಡಲು ಹೋಗುವುದಿಲ್ಲ. ದೇವರ ಮಾರ್ಗದಲ್ಲಿ ನಡೀತಾರೆ. ಇಂಥ ಒಂದು ರಾಜಕಾರಣಿಗಳು ಕೂಡ ನಾನು ಸ್ವಲ್ಪ ಬೆರಳೆಣಿಕೆಯಷ್ಟು ಮಂದಿಯನ್ನೇ ನಾನು ಅವರನ್ನು ಕಂಡಿದ್ದೇನೆ, ನೋಡಿದ್ದೇನೆ, ಇವತ್ತು ಕೂಡ ತಿಳ್ಕೊಂಡು ಕೂಡ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಕೆಲವೊಂದು ಅಂಥವರನ್ನು ಮಾತ್ರ ದೇವರು ಆರಿಸಿಕೊಳ್ತಾರೆ, ಹೊರತು ಎಲ್ಲರನ್ನು ಕೂಡ ಅಲ್ಲ. ಅಂಥವರು ದೇವರಲ್ಲಿ ಭರವಸೆ ಇಟ್ಟಿದ್ದಾನೆ. ಹಾಗೆ ದೇವರು ಯಾರನ್ನು ಆದುಕೊಳ್ತಾರೋ ಅವರಿಗೆ ಸಂಪೂರ್ಣವಾಗಿ ದೇವರ ಮೇಲೆ ಭರವಸೆ ಇರ್ತದೆ ಹೊರತು, ಅಂದರೆ ಸೃಷ್ಟಿಕರ್ತನಾದ ದೇವರ ಮೇಲೆ ಹೊರತು ಖಂಡಿತವಾಗಿ ಆ ದೇವಮಾನವರು ಈ ದೇವಮಾನವರು, ಅಲ್ಲಿ ಅದು ಇಲ್ಲಿ ಇದು, ಆ ವಿಗ್ರಹ ಪೂಜೆ ಪುಸ್ಕಾರ ಹೋಮದ ಮೇಲೆ ಅವರು ಭರವಸೆ ಇಡುವುದೇ ಇಲ್ಲ. ದೇವರ ವಾಕ್ಯದ ಮೇಲೆ ಭರವಸೆ ಇಟ್ಟು ಸರ್ವ ಸೃಷ್ಟಿಕರ್ತನಾದ ದೇವರು ಏನು ಹೇಳಿದ್ರು ಅವ್ರನ್ನ ಯಾವ ರೀತಿ ತಿಳ್ಕೊಳ್ಬೇಕು ಅವರನ್ನೇ ಹಿಂಬಾಲಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರಗಳು. ಅಂಥವರು ದೇವರಲ್ಲಿ ಭರವಸೆ ಇಡ್ತಾರೆ.
ಪರಾತ್ಪರನ ಕೃಪೆಯ ದಿಶೆಯಿಂದ ಅವನು ಕದಲುವುದೇ ಇಲ್ಲ. ನೋಡಿ, ಆ ರೀತಿ ನಡಿಬೇಕಾದ್ರೂ ಕೂಡ ಯಾರಿಂದ ಒಂದು ಶಾಶ್ವತ ಭಾಗ್ಯ, ದೇವರಿಂದ ಆಶೀರ್ವಾದ. ಅವರು ಎಂದಿಗೂ ಮತ್ತೆ ದೇವರನ್ನು ಬಿಟ್ಟು ಕದಲುವುದಿಲ್ಲ. ಯಾವುದೇ ರೀತಿಗೂ ಯಾವುದಕ್ಕೂ ಆಸೆ ಪಡುವುದಿಲ್ಲ. ದೇವರನ್ನೇ ಸಾಕ್ಷಿ ಕೊಡುತ್ತಾ, ದೇವರ ಮಾರ್ಗದಲ್ಲೇ ನಡೆಯುತ್ತಾ, ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಾ, ಮುಂದೆ ದೇವರ ಬಗ್ಗೆ ಎಚ್ಚರಿಸುತ್ತಾ ಅವರು ಹೋಗ್ತಾರೆ. ಇದರಲ್ಲಿ ತಿಳ್ಕೊಳ್ಬೇಕು, ದೇವರು ಯಾರನ್ನ ಆದುಕೊಂಡಿದ್ದಾರೆ, ಇಂಥವ್ರ ಜೊತೆಲೇ ದೇವರು ಇದ್ದು ನಡೆಸ್ತಾರೆ ಅಂತ ನಾವು ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 8ನೇ ವಚನ, ಶತ್ರುಗಳೆಲ್ಲರೂ ನಿನಗೆ ಸಿಕ್ಕುವರು, ಭುಜಬಲದಿಂದ ನಿನ್ನ ಹಗೆಗಳನ್ನು ಹಿಡಿಯುವಿ. ಆಗಿರುವಾಗ ಅಂಥವರಿಗೆ ಯಾರಾದರೂ ಶತ್ರುಗಳಿದ್ದರೆ ಅಥವಾ ದೇವರಿಗೆ ವಿರುದ್ಧವಾಗಿ ಮಾತನಾಡಿದರೆ ಅವರೆಲ್ಲರೂ ದೇವರ ಕೈಗೆ ಸಿಗ್ತಾರೆ. ಭುಜ ಬಲದಿಂದ ನಿನ್ನ ಹಗೆಗಳನ್ನು ಹಿಡಿಯುವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಒಂದು ವೇಳೆ ಅದಕ್ಕಾಗಿ ಶತ್ರುಗಳಿಗೆ ಯಾರ ಮುಖಾಂತರ ದೇವರು ಶಿಕ್ಷೆ ಕೊಡಿಸ್ಬೇಕೋ ಅವರಿಗೆ ಕೊಡಿಸ್ತಾರೆ. ಅವರ ಮುಖಾಂತರ ಇವತ್ತು ಏನ್ ಮಾಡ್ತಾರೆ, ಭುಜಬಲದಿಂದ ಅವರನ್ನ ಏನ್ ಮಾಡ್ತಾರೆ, ಭುಜಬಲದಿಂದ ನಿನ್ನ ಹಗೆಗಳನ್ನು ಹಿಡಿಯುವಿ. ಅಂತ ಒಂದು ಶತ್ರುಗಳನ್ನು ಗೆಲ್ಲುವಂತ ಶಕ್ತಿ, ಸಾಮರ್ಥ್ಯವನ್ನು ಕೂಡ ಯಾರು ಕೊಡ್ತಾರೆ, ದೇವರು. ಉದಾಹರಣೆಗೆ ದಾವೀದನ ಚಿಕ್ಕ ಒಂದು ಕುರಿ ಕಾಯುವ ಹುಡುಗ, ಇದನ್ನು ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೆ. ಗೋಲಿಯಾತ್ ಎಂಬ ಒಂದು ಅರಸ, ಅವನ ಒಂದು ಕವಣೆಯಿಂದ ಕಲ್ಲನ್ನು ಹೊಡೆದು ಕವಣೆಯಲ್ಲಿ ಅದು ಹೋಗಿ ಅವನ ಹಣೆಗೆ ಹೊಕ್ಕು ಬಿದ್ದು ಸತ್ತು ಅವನ ರುಂಡವನ್ನ ಕತ್ತರಿಸಿ ಜೆರುಸಲೇಮಿಗೆ ತೆಗೆದುಕೊಂಡು ಹೋದ. ದೇವರ ನಮಗೆ ಸಣ್ಣ ಒಂದು ಹುಡುಗ, ದೊಡ್ಡ ರೌಡಿ ಅಂದ್ರೆ ದೊಡ್ಡ ರೌಡಿ. ಆಗ ಶಕ್ತಿ ಸಾಮರ್ಥ್ಯ ಯಾರು ಕೊಟ್ಟರು, ದೇವರು ಕೊಟ್ಟರು. ಹಾಗೆ ಹಗೆಗಳನ್ನು ಕೂಡ ಇವತ್ತು ಆ ವಿರೋಧಿಗಳನ್ನ ಕೂಡ, ವಿರೋಧಿಗಳಿಗೆ ತಕ್ಕಾದ ಶಿಕ್ಷೆ ಕೊಡೋರು ಯಾರಾಗಿದ್ದಾರೆ, ದೇವರಾಗಿದ್ದಾರೆ. ಅವರನ್ನು ಜಯಿಸುವಂತ ಶಕ್ತಿ ಕೂಡ ದೇವರಿಂದಲೇ. ದೇವರ ಸಹಾಯ ಇಲ್ಲದೆ ಏನ್ ಮಾಡಲು ಸಾಧ್ಯವಿಲ್ಲ. 9ನೇ ವಚನ, ನೀನು ಪ್ರತ್ಯಕ್ಷನಾಗುವಾಗ ಉರಿಯುವ ಕುಳುಮೆಯಂತಿದ್ದು ಅವರನ್ನು ಬೂದಿ ಮಾಡುವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಪ್ರತ್ಯಕ್ಷನಾಗುವಾಗ ಅಂದ್ರೆ ನ್ಯಾಯ ತೀರ್ಪಿಗಾಗಿ ವಾಪಸ್ ಅವರು ಬರುವಾಗ ಖಂಡಿತವಾಗಿ ಏನ್ ಮಾಡ್ತಾರೆ, ಉರಿಯುವ ಕುಳುಮೆಯಂತಿದ್ದು ಅವರನ್ನು ಬೂದಿ ಮಾಡುವಿ. ಅಲ್ಲಿವರೆಗೆ ಅದು ಕೇಳೋದು, ನ್ಯಾಯ ತೀರ್ಪಿನ ದಿವಸ ಬರುವಾಗ, ಸ್ವರ್ಗ ನರಕಕ್ಕೆ ತೀರ್ಪು ಕೊಡುವಾಗ ಬರುವಾಗ, ಪ್ರತ್ಯಕ್ಷನಾಗುವಾಗ ಖಂಡಿತವಾಗಿ ಬಂದು ಏನ್ ಮಾಡ್ತಾರೆ, ನೇರವಾಗಿ ಬಹಳ ಶಿಕ್ಷೆಗೆ ಒಳಪಡಿಸೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬೊಬ್ಬರಿಗೆ ಇದು ಹೇಳಿದ್ರು ಕೂಡ ಇದೊಂದು ಲೋಕದ ವಿಷಯ. ಇದನ್ನು ಯಾರು ನೋಡಿದ್ದಾರೆ, ಯಾರು ಕೇಳಿದ್ದಾರೆ, ಯಾರು ನೋಡಿ ಬಂದಿದ್ದಾರೆ, ಏನಿದ್ರು ಈ ಭೂಲೋಕದಲ್ಲಿ ಉಂಡು ತಿಂದು ಕುಡಿಯೋದು, ಸಂತೋಷದಿಂದ ಸಾಯುವುದೇ ಅದುವೇ ಒಂದು ಭಾಗ್ಯ, ಸೌಭಾಗ್ಯ, ಮತ್ತೆ ಏನು ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಿಜವಾಗಿಯೂ ದೇವರು ಅವರಿಗಂತ ಜ್ಞಾನವನ್ನ ಕೊಡ್ಲಿಲ್ಲ. ದೇವರು ಸರಿಯಾದ ಜ್ಞಾನವನ್ನು ಎಲ್ಲರಿಗೂ ಕೊಡೋದಿಲ್ಲ. ಯಾರಿಗೆ ಕೊಡಬೇಕೋ ಅವರಿಗೆ ಎಲ್ಲವನ್ನ ತಿಳಿಯಪಡಿಸ್ತಾರೆ. ಅವರು ಮಾತ್ರ ಇದರ ಮೇಲೆ ನಂಬಿಕೆ ಇಡ್ತಾರೆ. ಇತರರಿಗೂ ಕೂಡ ಇದರ ಬಗ್ಗೆ ಎಚ್ಚರಿಸಲು ಸಾಧ್ಯ. ನಾನಾ ರೀತಿಯಲ್ಲಿ ಉರಿಯುವ ವಿರೋಧಿಗಳು ಬಂದರೆ ಇವತ್ತು ದೇವರನ್ನು ಆದುಕೊಂಡವರೇ, ದೇವರು ಯಾರನ್ನು ಆದುಕೊಳ್ತಾರೋ, ಯಾರಿಗೆ ತಿಳಿಯಪಡಿಸ್ತಾರೋ ಅವರಿಗೆ ಹೆಚ್ಚಿನ ಶಿಕ್ಷೆ. ದೇವರು ದರ್ಶನ ಯಾರಿಗೆ ಆಗ್ಲಿಲ್ವೋ ಅವರಿಗೆ ಅದರ ಬಗ್ಗೆ ಗೊತ್ತಿಲ್ಲ, ಶಿಕ್ಷೆ ಕಡಿಮೆ ಎಂಬುದಾಗಿ ಇದರಲ್ಲಿ ಮಹಾಭಾರತ, ಭಗವದ್ಗೀತೆ, ಕುರಾನ್, ಬೈಬಲ್ ಕೂಡ ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ. ಪುರಾಣಗಳು ಕೂಡ ಈ ವಿಷಯವನ್ನ ತಿಳಿಯಪಡಿಸ್ತದೆ. ನ್ಯಾಯ ತೀರ್ಪಿಗಾಗಿ ಬರುವಾಗ ದೇವರ ದೂತರು 2 ಪಂಗಡ ಮಾಡ್ತಾರೆ. ದೇವರಿಂದ ಆಯ್ಕೆಯಾದವರು ಪರಿಶುದ್ಧರು ಒಂದು, ದೇವರಿಂದ ಆಯ್ಕೆ ಕೊಳ್ಳದಂತ ದುಷ್ಟರು ನೀತಿರು, ಇಂಥವ್ರನ್ನ 2 ಪಂಗಡ ಮಾಡ್ತಾರೆ. ದೇವರು ನ್ಯಾಯ ತೀರ್ಪಿಗಾಗಿ ಕೊನೆಯ ಸಮಯದಲ್ಲಿ ಉರಿಯುವ ಬೆಂಕಿಯ ಮಧ್ಯದಲ್ಲಿ ಭೂಲೋಕದ ಮಧ್ಯವಾದ ಇಸ್ರೇಲಿಗೆ ಅಂದ್ರೆ ಜೆರುಸಲೇಮಿಗೆ ಮತ್ತೆ ಇಳಿದು ಬರುತ್ತಾರೆ. ಅವತ್ತು ದೇವರಿಂದ ಆಯ್ಕೆಗೊಂಡವರ ಪರಿಶುದ್ಧರಿಗೆ ಅವರು ಬಳಗಡೆ ಕುರಿಗಳಾಗಿ ಅಂದ್ರೆ ಆಶೀರ್ವಾದ ಹೊಂದಿದವರಾಗಿ ಅವರನ್ನ ಕರೆದುಕೊಂಡು ಪರಲೋಕಕ್ಕೆ ಅಂದ್ರೆ ಕೈಲಾಸ ವೈಕುಂಠಕ್ಕೆ ಹೋಗ್ತಾ ಇರ್ತಾರೆ. ಚಂದ್ರ ಶಿವನ ಬಳಿಗೆ, ಶಿವನೇ ಅವರನ್ನು ಕರೆದುಕೊಂಡು ಹೋಗ್ತಾನೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಡಗಡೆಗೆ ಆಡುಗಳು ಅಂದರೆ ಶಾಪಗ್ರಸ್ತರು. ನೀವು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ಆರಿಸಲಾಗದ ಬೆಂಕಿಗೆ ಬೀಳಿರಿಂತ ಒಂದೇ ಒಂದು ಶಬ್ದ. ಆಗ ದೂತರನ್ನ ಏನ್ ಮಾಡ್ತಾರೆ, ತಕೊಂಡು ಹೋಗಿ ಯಮದೂತರ ಕೈಗೆ ಒಪ್ಪಿಸಿ ಬಿಡ್ತಾರೆ. ಅದುವೇ ಯಮಲೋಕದಲ್ಲಿ ಬಹಳ ಕಷ್ಟ, ಸಂಕಟ, ದುಃಖಗಳು, ನಾನಾ ತರದಲ್ಲಿ ಪ್ರತಿ ಒಂದು ದೇವರ ಗ್ರಂಥಗಳು ಈ ವಿಷಯವನ್ನ ತಿಳಿಸ್ತವೆ. ಅದುವೇ ನೀನು ಪ್ರತ್ಯಕ್ಷನಾಗುವಾಗ ಉರಿಯುವ ಕುಳಿಮೆಯಂತಿದ್ದವರನ್ನು ಬೂದಿ ಮಾಡುವಿ. ಅವತ್ತು ಬಹಳ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಆವಾಗ ಅಯ್ಯೋ ನನಗೆ ಅವತ್ತು
ಇವರು ತಿಳಿಸಿದ್ರು, ಅವರು ತಿಳಿಸಿದ್ರು, ಇವರು ತಿಳಿಸಿದ್ರು, ನಾನು ಮಾತು ಕೇಳಲಿಲ್ಲ, ನನಗೆ ಯಾಕೆ ಬೇಕಿತ್ತಪ್ಪ ಈ ಶಿಕ್ಷೆ ಅಂತ ಅವತ್ತು ನರಳಾಟ, ಕೂಗಾಟ, ಕಿರಿಚಾಟ, ಏನು ಮಾಡಲು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅದನ್ನೇ ದಾವೀದರಸರು ಇಲ್ಲಿ ಹೇಳಿದ್ದು. ಅಂಥವರಿಗೆ, ದೇವರಿಗೆ ವಿರುದ್ಧವಾದವರು ತಿಳಿಯಪಡಿಸಿದಾಗ ದೇವರ ಮಾತಿಗೆ ಬೆಲೆ ಕೊಡದೆ ವಿರುದ್ಧರಾದವರು, ಅವರಿಗೂ ಕೂಡ ಈ ಲೋಕದಲ್ಲಿ ಬಹಳ ಕಷ್ಟ, ಸಂಕಟ, ದುಃಖ. ಒಂದು ವೇಳೆ ಅವರು ನಾನಾ ರೀತಿ ಅನ್ಯಾಯ, ದಾಗ, ಮೋಸ ಮಾಡಿಕೊಂಡು ಬೇಕಾದ ಕೋಟೀಶ್ವರಾಗಿ ಸಾಯಬಹುದು. ಆದರೆ ಖಂಡಿತವಾಗಿ ನಾಡ್ದು ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನೀನು ಇಡೀ ಲೋಕವನ್ನೇ ಸಂಪಾದನೆ ಮಾಡಿದ್ರು ನಿನ್ನ ಆತ್ಮ ನಷ್ಟಪಟ್ಟು ಹೋಗ್ತದೆ ಅಂತ ಆ ಸರ್ವ ಸೃಷ್ಟಿಕರ್ತನಾದ ಭಗವಂತ ಪರಮಾತ್ಮನ ಈ ಮಾತನ್ನ ಹೇಳಿದ್ದಾರೆ. ಇಡೀ ಲೋಕವನ್ನೇ ಸಂಪಾದನೆ ಮಾಡು, ಎಂಥ ಮಂತ್ರಿ ಆಗಿರು, ಏನೇ ಮಾಡು, ಎಷ್ಟೋ ಕೋಟಿ ಆಗಿರು. ಇವತ್ತು ನಾವು ಕಾಣ್ತಾ ಇದ್ದೇವೆ, ಎಷ್ಟೆಷ್ಟೋ ಕೋಟಿ ಹಣ ಸಂಪಾದನೆ ನಾನಾ ರೀತಿಯಲ್ಲಿ ಮಾಡಿ ಜೈಲಲ್ಲಿ ಕೊಳೀತಾ ಇದ್ದಾರೆ, ಅಥವಾ ಹೊಡೆದಾಟ ದೊಡ್ಡ ದೊಡ್ಡ ಕಾಯಿಲೆ ಕಸಗಳಲ್ಲಿ, ಗಂಡುಗಳಲ್ಲಿ, ರೈಫಲ್ಗಳಲ್ಲಿ ಗುಂಡು ಹೊಡೆಸಿಕೊಂಡು ಸಾಯ್ತಾರೆ. ಇದೆಲ್ಲ ಈ ಲೋಕದ ತೀರ್ಪು. ಈ ಲೋಕದಲ್ಲಿ ಅವರಿಗೆ ಶಿಕ್ಷೆ, ನಾಡಿದ್ದು ಮತ್ತು ಕಠಿಣವಾದ ಶಿಕ್ಷೆಗೊಳಪಡ್ತಾರೆ ಅಂತೇಳಿ ನಮಗೆ ಪ್ರತಿಯೊಂದು ದೇವರ ಮಾತುಗಳು ತಿಳಿಸಲ್ಪಡ್ತವೆ. ಆದ್ದರಿಂದ ಬಹಳ ಎಚ್ಚರ ಇರಬೇಕು. ದೇವರು ಆದುಕೊಂಡ ಮೇಲೆ, ಈ ವಾಕ್ಯವನ್ನ ತಿಳಿಸಿದ ಮೇಲೆ, ದೇವರು ತಿಳಿದುಕೊಂಡ ಮೇಲೆ ಮತ್ತು ತಪ್ಪಾದ ಮಾರ್ಗದಲ್ಲಿ ಹೋದ್ರೆ ಬಹಳ ಶಿಕ್ಷೆಗೆ ಗುರಿಯಾಗ್ತಾರೆ. ಅಂಥವ್ರಿಗೆ ಕ್ಷಮೆಯೇ ಇಲ್ಲ ಎಂಬುದಾಗಿ ಆ ಸರ್ವ ಸೃಷ್ಟಿಕರ್ತನಾದ ದೇವರು ಈ ಮಾತನ್ನ ಹೇಳಿದ್ದಾರೆ, ಹೇಳುತ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಯೆಹೋವನು ಮಹಾಕೋಪದಿಂದ ಅವರನ್ನು ನಾಶ ಮಾಡುವನು. ಮಹಾಕೋಪ ಸಾಧಾರಣ ಕೋಪ ಏನಲ್ಲ. ಮಹಾಕೋಪ ಅಂದ್ರೆ ಮಹಾಕೋಪ. ಯಾಕಂದ್ರೆ ನಾನು ತಿಳಿದವ್ರನ್ನ ತಿಳಿಸಿದೆ, ಮಾತಿಗೆ ನೀನು ಕಿವಿ ಕೊಡ್ಲಿಲ್ಲ, ಆದ್ರಿಂದ ನೀನು ಯಾರೆಂಬುದೇ ನನಗೆ ಗೊತ್ತಿಲ್ಲ. ಬಹಳ ಶಿಕ್ಷೆಗೊಳಪಡಿಸಿಬಿಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ಆದ್ರಿಂದ ದೇವರ ದರ್ಶನವಾದ ಮೇಲೆ, ದೇವರ ವಾಕ್ಯವನ್ನ ಕೇಳುತ್ತಿರುವ ನಾವುಗಳು ಬಹಳ ಎಚ್ಚರವಾಗಿರಬೇಕು. ದೇವರು ಪ್ರೀತಿಯಿಂದ ನರಕಕ್ಕೆ ಹೋಗದಾಗೆ, ಅನೇಕ ಕೇಡು ಗಂಡಾಂತರ ಮರಣದ ಪಾಶದಿಂದ, ನರಕದಿಂದ ತಪ್ಪಿಸಲು ದೇವರು ಮತ್ತೆ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ನನಗೆ ಇತರರ ಮೂಲಕ ತಿಳಿಯಪಡಿಸಿದ್ರು, ಈಗ ನಿಮಗೆ ಕೇಳುತ್ತಿರುವ ನಿಮಗೆ ನನ್ನ ಮೂಲಕ ತಿಳಿಯಪಡಿಸ್ತಾ ಇದ್ದಾರೆ, ನಿಮ್ಮ ಮೇಲೆ ಪ್ರೀತಿಯಿಂದ. ದೇವರ ನಾಮಕ್ಕೆ ಸ್ತೋತ್ರ. ಆತನ ಕೋಪಾಗ್ನಿ ಅವರನ್ನು ದಹಿಸಿ ಬಿಡುವುದು. ನೋಡಿ, ಯಾರನ್ನು ದಹಿಸಿ ಬಿಡುವುದು? ಅವರ ಕೋಪಾಗ್ನಿ ಬಹಳ ಶಿಕ್ಷೆಗೆ ಬೆಂಕಿಲಿ ಸುಟ್ಟಾಗಿ ಬೂದಿ ಮಾಡಿ ಬಿಡ್ತಾನೆ ಅಂತೇಳಿ. ಉದಾಹರಣೆಗೆ ಇದನ್ನು ಬಹಳ ಸಲ ನಾವು ನೋಡಿಕೊಂಡಿದ್ದೇವೆ. ಬಹಳ ಎಷ್ಟೋ ವರ್ಷಗಳ ಹಿಂದೆ ಇಸ್ರೇಲ್ ಅಂದ್ರೆ ದೇವರಿಂದ ಆಯ್ಕೆಗೊಂಡವರು, ಪಾಪದಿಂದ ಬಿಡುಗಡೆ ಆದವರು ಅಂತ ಇದರ ಅರ್ಥವಾಗಿದೆ. ಆದ್ರೆ 20 ವರ್ಷದ ಮೇಲ್ಪಟ್ಟ 6 ಲಕ್ಷ ಗಂಡಸರನ್ನ ಮಾತ್ರ ಲೆಕ್ಕ ಮಾಡಿದ್ರು. 20 ವರ್ಷದ ಕೆಳಪಟ್ಟವರನ್ನು ಲೆಕ್ಕ ಮಾಡಲಿಲ್ಲ. ಗಂಡು ಸಂತಾನವನ್ನ, ಹೆಣ್ಣು ಸಂತಾನ ಒಂದು ಕೂಡ ಲೆಕ್ಕ ಮಾಡಲಿಲ್ಲ. ಆದ್ರಿಂದ 6 ಲಕ್ಷ ಗಂಡಸರನ್ನ ದೇವರು ನಡೆಸ್ತಾ ಬಂದ್ರು. ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಿದ್ರು. ಅವರ ವಿರೋಧಿಗಳನ್ನು ಕೂಡ ಸಮುದ್ರದಲ್ಲಿ ಮುಚ್ಚಿದ್ರು, ಕಣ್ಣಾರೆ ಕಂಡ್ರು. ಆದ್ರೂ ಮತ್ತೆ ತಿರುಗಿ ವಿಗ್ರಹಾರಾಧನೆಗೆ, ವಿಚಾರಕ್ಕೆ ದೇವರ ವಿರುದ್ಧವಾಗಿ ಗುಣಗುಟ್ಟಿದರು, ಶೋಧನೆಗೊಳಪಡಿಸಿದರು, ಪರೀಕ್ಷೆಗೊಳಪಡಿಸಿದ್ರು. ಆಗಲ್ಲಿ ಬಿದ್ದು ಹೋದರು. ಮೋಶೆ ಬಹಳ ಚೆನ್ನಾಗಿ ಎಚ್ಚರಿಸಿದರು, ಮಾತು ಕೇಳಲಿಲ್ಲ. ಮೋಶೆ ವಿರುದ್ಧವೇ ಮಾತನಾಡಿದರು. ಕಡೆಗೆ 6 ಲಕ್ಷದಲ್ಲಿ ಕಾನಾನ್ ದೇಶ ಅಂದ್ರೆ ದೇವರ ಆಶೀರ್ವಾದವನ್ನು ಪಡೆದವರು ಯಾರು? ಇಬ್ರೇ, ಯೆಹೋಶುವ ಮತ್ತು ಕಾಲೇಬ. ಬಾಕಿ 5,99,998 ಜನಗಳು ಏನಾದರಲ್ಲಿ ಎಲ್ಲ ಔಟ್ ಆದರು. ಅನೇಕರು ಹಾವುಗಳಿಂದ ಕಚ್ಚಿಸಿಕೊಂಡ್ರು. ಅಗ್ನಿ ದುರಂತ, ಭೂಕಂಪ, ಮಳೆ, ಗಾಳಿ, ಚಂಡಮಾರುತ, ಗುಣವಾಗದ ದೊಡ್ಡ ರೋಗಗಳು, ಬೆಂಕಿಯಿಂದ ಸುಡಿಸಿಕೊಂಡ್ರು. ನಾನಾ ರೀತಿ ಶಿಕ್ಷೆಯಲ್ಲಿ ಸತ್ರು. ಇವತ್ತು ಅದುವೇ ನಡೀತಾ ಇದೆ ನೋಡಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ಯೆಹೋಶುವ, ಕಾಲೇಬ ಮಾತ್ರ ಸೇರಿದರು. ಅದರ ಮೇಲೆ 20 ವರ್ಷದಿಂದ ಕೆಳಪಟ್ಟವರಲ್ಲಿ, ಅವರ ಸಂತಾನದಲ್ಲಿ 1,44,000 ಜನರಿಗೆ ಮುದ್ರೆಯನ್ನ ಒತ್ತಿದರು ಎಂಬುದಾಗಿ ನಾವು ಪ್ರಕಟಣೆ ಗ್ರಂಥದಲ್ಲಿ ಇದನ್ನು ಓದುತ್ತೇವೆ. ಹಾಗೆ ಇವತ್ತು ಬೇಕಾದವರನ್ನು ಮಾತ್ರ ಆರಿಸಿಕೊಳ್ತಾರೆ. ಆರಿಸಿಕೊಂಡು ಯಾರು ಹಿಂದೆ ತಿರುಗಿ ಹೋಗ್ತಾರೋ, ಶೋಧನೆಯಲ್ಲಿ ಬಿದ್ದು ಹೋಗ್ತಾರೋ, ಪುನಃ
ಖಂಡಿತವಾಗಿ ಅವರಿಗೆ ನರಕ ಎಂಬ ತೀರ್ಪು ಆಗಿ ಹೋಗಿದೆ. ಅಂಥವರನ್ನು ದೇವರು ಮಹಾ ಕೋಪದಿಂದ ನಾಶ ಮಾಡುವರು ಎಂಬುದಾಗಿ ಸ್ಪಷ್ಟವಾಗಿ 21ನೇ ಅಧ್ಯಾಯದಲ್ಲಿ ಇದನ್ನು ನಾವು ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ವಾಕ್ಯವನ್ನು ಕೇಳುತ್ತಿರುವ ನಾವು ಬಹಳ ಎಚ್ಚರವಾಗಿರಬೇಕು. ದೇವರು ಸತ್ಯವನ್ನು ನಮಗೆ ತಿಳಿಯಪಡಿಸ್ತಾ ಇರುವುದು, ಯಾರೊಬ್ಬರೂ ನಾಶವಾಗಬಾರದು. ಯೋಹಾನ 3ನೇ ಅಧ್ಯಾಯ 16ನೇ ವಚನದಲ್ಲಿ ಯಾರೊಬ್ಬರೂ ನಾಶವಾಗಬಾರದು ಎಂಬುದಾಗಿ ಒಂದೇ ಒಂದು ದೇವರ ಚಿತ್ತವಾಗಿದೆ. ಆದ್ದರಿಂದ ದೇವರ ವಾಕ್ಯವನ್ನು ಇವತ್ತು ನನ್ನ ಮೂಲಕ ಕೇಳುತ್ತಿರುವ ನೀವು ದೇವರು ತಿಳಿಯಪಡಿಸುವುದು, ಖಂಡಿತವಾಗಿ ದೇವರ ಕಡೆಗೆ ತಿರುಗಿಕೊಳ್ಳಿರ. ಪರಮಾತ್ಮ ಭಗವಂತನ ಆಶೀರ್ವಾದವನ್ನ ಪಡೆದುಕೊಳ್ಳೋಣ. ಆಗ ಮಕ್ಕಳ ಆಶೀರ್ವಾದಕ್ಕೂ ಅದು ಒಂದು ಕಾರಣವಾಗಿದೆ. ನಾಮಕ್ಕೆ ಸ್ತೋತ್ರ. 10ನೇ ವಚನ, ನೀನು ಅವರನ್ನು ಸಂಹರಿಸಿ ಭೂಮಿಯ ಮೇಲೆ ಅವರ ಸಂತತಿಯೇ ಇಲ್ಲದಂತೆ ಮಾಡುವಿ. ನೋಡಿ, ಕಡೆಗೆ ಏನ್ ಮಾಡ್ತಾರೆ, ದೇವರ ಕೋಪ ವಿರುದ್ಧ ಆಗಿ ಅವರ ಸಂತಾನವೇ ಭೂಲೋಕದಲ್ಲಿ ಇಲ್ಲದಂತೆ ಮಾಡ್ತಾರೆ ಅಂತಿದ್ದು ಯೆರೆಮೀಯನ ಗ್ರಂಥದಲ್ಲಿ ಕೂಡ ಬರೆಯಲ್ಪಟ್ಟಿವೆ. ಅವರ ಹೆಸರನ್ನು ಭೂಮಿಯಿಂದ ಅಳಿಸಿ ಹಾಕುವೆನು, ಅವರ ಹೆಸರನ್ನು ಧೂಳಿನ ಮೇಲೆ ಬರೆಯಿಸುವೆನು ಅಂತೇಳಿ. ಮಣ್ಣಿನ ಧೂಳಿನ ಮೇಲೆ ಬರೆಯಿಸಿದ ಹೆಸರು ಖಂಡಿತವಾಗಿ ಕಾಣೋದಿಲ್ಲ. ಅದು ಅಲ್ಲಿ ಬರೆದಾಗ ಮಾತ್ರ ಆಮೇಲೆ ಅಳಿಸಿ ಹೋಗ್ತದೆ, ಸಂತಾನವೇ ಇಲ್ಲದಾಗ್ತದೆ. ಕೆಲವರಿಗೆ ಬರೀ ಹೆಣ್ಣು ಮಕ್ಕಳೇ ಇರ್ತಾರೆ, ಗಂಡು ಮಕ್ಕಳು ಇರೋದಿಲ್ಲ. ನೋಡಿ, ಅದು ಒಂದು ಶಿಕ್ಷೆ. ಗಂಡು ಮಕ್ಕಳು ಇಲ್ಲದೆ ಹೋದ್ರೆ ಅವರ ಸಂತಾನ ಎಲ್ಲಿ ಬರ್ತದೆ, ಎಲ್ಲಿ ಬರೋದಿಲ್ಲ. ಇನ್ನು ಕೆಲವರಿಗೆ ಗರ್ಭಪಾತ ಆಗ್ತಲೇ ಇರ್ತದೆ, ಹುಟ್ಟಿದ ಮಕ್ಕಳು ಸಾಯ್ತಲೇ ಇರ್ತವೆ, ಅಂಗವಿಕಲಗಳು ಆಗ್ತಲೇ ಇರ್ತವೆ. ನಾನಾ ರೀತಿಯಲ್ಲಿ ಸಂತಾನ ಫಲ ಇಲ್ಲದೆ ನಾವು ಕಾಣಬಹುದು. ಇದು ದೇವರ ಮಹಾಕೋಪ. ಸಂತತಿಯನ್ನೇ ಭೂಮಿಯಲ್ಲಿ ಅಳಿಸಿ ಹಾಕ್ತೇನೆ. ಇದು ಕೂಡ ಇದುವೇ ಕಾರಣ. ಒಬ್ಬೊಬ್ರು ಏನ್ ಮಾಡ್ತಾರೆ, ಇವತ್ತು ಮಕ್ಕಳಿಗೋಸ್ಕರ ಆ ಡಾಕ್ಟ್ರು, ಈ ಡಾಕ್ಟ್ರು, ಆ ಔಷಧಿ, ಈ ಔಷಧಿ ಅಂತೇಳಿ ಲಕ್ಷ ಖರ್ಚು ಮಾಡೋರು ಇದ್ದಾರೆ. ಎಷ್ಟೋ ಲಕ್ಷ, ಸಂತಾನ ಫಲ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಾಹರಣೆಗೆ ಇದನ್ನು ಕೂಡ ಹಿಂದೆ ಸಾಕ್ಷಿ ಹೇಳಿದ್ದೇನೆ, ಈಗಲೂ ಕೂಡ ಅದನ್ನು ತಮ್ಮ ನೆನಪಿಗೆ ಬರಮಾಡ್ತಾ ಇದ್ದೇನೆ. ಇದನ್ನು ಅನೇಕರು ಕೇಳದೆ ಇದ್ದಿರಬಹುದು. ನಾನು ದೇವರನ್ನು ಅರಿಯದ ಕಾಲದಲ್ಲಿ ಕೂಡ ಆಗ್ಲೂ ಕೂಡ ಇದ್ದಿದ್ದನ್ನ ಇದ್ದಾಗಿ ಹೇಳೋದು, ಮಾತಾಡೋದು, ಬಾರಿ ಐಶ್ವರ್ಯವಂತರು ಬಡವರು ಅಂತ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಕಂಡಿದ್ದನ್ನ ಕಂಡಾಗೆ ಹೇಳುವಂಥದ್ದು, ಮಾತಾಡುವಂಥದ್ದು ಬಹಳ ಅಭ್ಯಾಸವಾಗಿತ್ತು. ಹೀಗೆ ಊರೊಳಗೊಂದು ಮಹಾ ದಂಗೆ ನಡೆಯಿತು. ಇದ್ದ ವಿಚಾರನ ಮಾತಾಡಿ ಆಗ ನನ್ನಿಂದ ಲಾಭ ಪಡ್ಕೊಂಡವರು ಅವರ ಕಡೆಗೆ ತಿರುಗಿ ಬಿದ್ದರು. ಕಡೆಗೆ ಅದರಲ್ಲಿ ಒಂದು ಮನುಷ್ಯ ಒಬ್ಬನನ್ನು ಗನ್ನು ಕೊಟ್ಟು ಅವನನ್ನು ಹೊಡೆದು ಕೊಲೆ ಮಾಡಿ ಬಾ ಎಂಬುದಾಗಿ ಗನ್ನು ಕೊಟ್ಟು ಒಬ್ಬನನ್ನು ಕಳಿಸಿದ. ದೊಡ್ಡ ಐಶ್ವರ್ಯವಂತ. ಆದರೆ ದೇವರು ನನ್ನನ್ನು ಅವರಿಂದ ಕೂಡ ತಪ್ಪಿಸಿದ್ರು. ಆದರೆ ಆಗಲೇ ಅಂದರೆ ಒಂದು 30 ವರ್ಷದ ಹಿಂದಿನ ವಿಷಯಗಳು ಇವು. ಅಂತವನು ಆಗಲೇ ಗ್ರಾಮಸ್ಥರಾಗ ಬಹಳ ದೊಡ್ಡ ಐಶ್ವರ್ಯವಂತ. ಕಡೆಗೆ ಒಂದೇ ಒಂದು ಮಕ್ಕಳ ಸಂತಾನ ಫಲ ಇಲ್ಲ. ಈಗ ಏನಾಗಿದೆ ಎಂಬುದಾಗಿ ಗೊತ್ತಿಲ್ಲ. ಒಂದಿಲ್ಲ, ಬಹಳ ಖರ್ಚು ಮಾಡಿ 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 ಮಕ್ಕಳ ಸಂತಾನವೇ ಇಲ್ಲದಾಗಿ ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದ್ರ ಮೇಲೆ ಈಗ ಏನಾಗಿದೆ ಎಂಬುದಾಗಿ ಗೊತ್ತಿಲ್ಲ, ಅಲ್ಲಿಯವರೆಗೆ ಇಲ್ಲ. ಅದಕ್ಕೆ ನೀನು ಅವರನ್ನು ಸಂಹರಿಸಿ ಭೂಮಿಯ ಮೇಲೆ ಅವರ ಸಂತತಿ ಇಲ್ಲದಂತೆ ಮಾಡುವೆ. ನೋಡಿ, ಸಂತಾನ ಫಲಾಡುಗಳು ಕೂಡ ಕಾರಣ ಏನು? ದೇವರ ಕೋಪ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರ ವಂಶದವರು ಮನುಷ್ಯರೊಳಗೆ ಉಳಿಯುವುದೇ ಇಲ್ಲ. ನೋಡಿ, ಅವರ ವಂಶವೇ ಉಳಿಯುವುದಿಲ್ಲ, ಸರ್ವನಾಶ. ಅಲ್ಲಿಗೆ ಧೂಳಿನಲ್ಲಿ ಹೆಸರು ಬರೆಸುವುದಾಗಿ ಸಂತಾನವನ್ನೇ ಭೂಮಿಯಿಂದ ಅಳಿಸಿಬಿಡ್ತೇನೆ, ವಂಶ ಕೂಡ ಇರುವುದಿಲ್ಲ. ಇದಾಗಿದೆ ದೇವರ ಕೋಪ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಏನೇ ಮಾಡಿದ್ರು ಆಗ್ಲೇ ಹೇಳಿದಾಗೆ ಬರೀ ಹೆಣ್ಣು ಮಕ್ಕಳು ಇರ್ತಾರೆ, ಗಂಡು ಮಕ್ಕಳು ಇಲ್ಲ. ಅಲ್ಲಿ ಸಂತಾನ ಹೋಯಿತು. ಕೆಲವರಿಗಂತೂ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇರುವುದೇ ಇಲ್ಲ. ಇದ್ರೂ ಕೂಡ ಅಲ್ಲಿ ಏನಾಗ್ತದೆ, ಹೆಣ್ಣು ಮಕ್ಕಳು ಮದುವೆ ಮಾಡಿ ಹೋಗಿ ಬೇರೆ ಮನೆ ಸೇರ್ತಾರೆ. ಅಲ್ಲಿ ಆ ಗಂಡನ ಸಂತತಿ ಉತ್ಪತ್ತಿ ಆಗ್ತದೆ. ಇವನ ಸಂತತಿ ಉತ್ಪತ್ತಿ ಆಗ್ಬೇಕಾದ್ರೆ ಒಂದು ಗಂಡು ಮಗು ಬೇಕು. ಅಲ್ಲಿ ಇದೆಯೋ? ಇಲ್ಲ. ಇದು ದೇವರ ಒಂದು ದೊಡ್ಡ ಕೋಪ. ಅದಕ್ಕೆ ಮೊದಲು ದೇವರು ತಿಳಿಸ್ತಾರೆ, ಆಗಲೇ ಅರ್ಥಕೊಳ್ಳಬೇಕು. ಇಲ್ಲಂದ್ರೆ ಸಂತಾನವೇ ಅಲ್ಲಿ ನಾಶವಾಗುವಂತ ಸಂದರ್ಭ. ದೇವರು ನಮ್ಮನ್ನು ಸ್ವೀಕಾರ ದರ್ಶನ ಕೊಡೋದಕ್ಕೆ ಮೊದಲೇ ಕೆಲವರನ್ನು ತಾಯಿ ಗರ್ಭದಿಂದಲೇ ಆರಿಸಿಕೊಂಡು ಆಗಲೇ ನಡೆಸುವರಾಗಿದ್ದಾರೆ. ಅಲ್ಲಿ ಕೂಡ ಕೋಪ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ನನ್ನ ಜೀವಿತದಲ್ಲಿ ಆಗಲೇ ಹೇಳಿದಾಗೆ ದೇವರು ನನಗೆ ದರ್ಶನ ಕೊಟ್ಟಿದ್ದೆ 40ನೇ ವರ್ಷದಲ್ಲಿ. ಅದಕ್ಕಿಂತ ಮೊದಲು 16 ವರ್ಷದಲ್ಲಿ ದೇವರ ವಾಕ್ಯ ನನ್ನ ಕೈ ಸೇರಿತು. ಆದರೆ
ಆವಾಗ ಕೂಡ ನನಗೆ ಯಾರ್ಯಾರು ಶಿಕ್ಷೆ ಕೊಟ್ಟುಕೊಂಡು ಬಂದಿದ್ದಾರೋ ಆ ಶಿಕ್ಷೆ ಎಲ್ಲ ನನ್ನ ಪರವಾಗಿ ದೇವರೇ ಯುದ್ಧ ಮಾಡಿದ್ದಾರೆ. ಅದು ಸರಿಯಾದ ದೇವರ ವಾಕ್ಯದ ಜ್ಞಾನ ಬಂದ ಮೇಲೆ ಅರ್ಥವಾಯಿತು. ದೇವರು ನನ್ನನ್ನು ಮೊದಲೇ ಆರಿಸಿಕೊಂಡಿದ್ದಾರೆ ಎಂಬುದಾಗಿ. ಅನೇಕ ರೀತಿಯಲ್ಲಿ ಸಾಯುವುದಕ್ಕಿಂತ ಮೊದಲೇ ಅನೇಕ ನೀರಿನಲ್ಲಿ ಸಾಯಬೇಕಾಯಿತು, ಹರಿಯುವ ನದಿ ನೀರಲ್ಲಿ. ಅದನ್ನು ಹಿಂದೆ ಕೂಡ ಹೇಳಿದ್ದೇನೆ, ಸ್ವಲ್ಪ ದಿವಸದ ಹಿಂದೆ ಒಂದು ಬಾವಿಗೆ ಬಿದ್ದು ಕೂಡ ಅಲ್ಲಿ ಕೂಡ ನಾನು ಸಾಯಬೇಕಾಗಿತ್ತು. ನಾನಾ ರೀತಿಯಲ್ಲಿ ದೇವರು ನನ್ನನ್ನು ಬದುಕಿಸಿದ್ರು. ದೇವರ ನಮಗೆ ಸ್ತೋತ್ರ. ಹಾಗೆ ಇವತ್ತು ಬಹಳ ಜನರಿಗೆ ಅದನ್ನು ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆಯೂ ಕೂಡ ಕೀರ್ತನೆ 112ನೇ ಅಧ್ಯಾಯದಲ್ಲಿ ಬರೆದಾಗಿ ಬರೆಯಲ್ಪಟ್ಟಿದೆ. ಆದ್ದರಿಂದ ವಾಕ್ಯವನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ದಯವಿಟ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದು ಬಹಳ ಉತ್ತಮ. ಒಂದು ವೇಳೆ ಇಲ್ಲದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ತಿಳಿದು ಇದು ತಿಳಿಯದವರಿಗಂತೂ ಗೊತ್ತಿಲ್ಲ. ದೇವರು ತಿಳಿಸಿದ ನಮಗೆ ಅದು ಯಾರಿಗೆ ತಿಳಿಸ್ಬೇಕೋ ಖಂಡಿತ ದೇವರ ನಂತರವನ್ನು ಆರಿಸಿಕೊಂಡು ಖಂಡಿತ ಬೆಂಕಿಯ ಚೂರಾಗಿ ತಿಳಿಯಪಡಿಸುತ್ತಾರೆ. ಆಗ ಮಾತಿಗೆ ಬೆಲೆ ಕೊಡದ ಹೋದರೆ ಸಂಪೂರ್ಣ ಮಹಾ ಕೋಪದಿಂದ ನಾಶ, ಸಂತಾನವಿಲ್ಲದ ಹಾಗೆ ಮಾಡ್ತಾರೆ. ನಾನಾ ರೀತಿ ಶಿಕ್ಷೆಗೆ ಒಳಪಡಬೇಕಾಗ್ತದೆ ಅಂತ ದಾವೀದರಸರ ಮೂಲಕ ಎಚ್ಚರಿಸಿದ್ದು, ಅದನ್ನು ಇವತ್ತು ಗ್ರಂಥಗಳ ಮೂಲಕ ದೇವರು ಪಡಿಸ್ತಲೇ ಇದ್ದಾರೆ. ನನ್ನ ಮೂಲಕ ಕೇಳುತ್ತಿರುವ ನಿಮ್ಮನ್ನು ಕೂಡ ದೇವರು ಎಚ್ಚರಿಸ್ತಾ ಇದ್ದಾರೆ. ಬಹಳ ಎಚ್ಚರ. ಮಾತನ್ನು ಕೇಳದವರಿಗೆ ಈಗಲೂ ಕೂಡ ಶಿಕ್ಷೆಯನ್ನು ಅನುಭವಿಸ್ತಲೇ ಇದ್ದಾರೆ. ಕಣ್ಣ ಮುಂದೆ ಯಾವುದೇ ಕೆಲಸ ಮಾಡಿದ್ರು ನೆರವೇರುವುದಿಲ್ಲ, ಯಾವುದೂ ಇಲ್ಲ, ಅಲ್ಲಿ ಇಲ್ಲಿ ಹೋಗಿ ಭಿಕ್ಷೆ ಬೇಡಿ ತಿನ್ನುವಂಥ ಪರಿಸ್ಥಿತಿ ಕೂಡ ಬಂದು ಹೋಗಿದೆ. ನಾನಾ ರೀತಿ ಕಷ್ಟಗಳಿಗೆ ಗುರಿಯಾಗಿದ್ದಾರೆ. ಆದ್ದರಿಂದ ಬಹಳ ಎಚ್ಚರ. 12ನೇ ವಚನ, ನೀನು ನಿನ್ನ ಬಾಣಗಳನ್ನು ಬಿಲ್ಲಿಗೆ ಹೂಡಿ ಅವರ ಮುಖದ ಮೇಲೆ ಎಸೆದು ಅವರು ಬೆನ್ನು ತೋರಿಸಿ ಓಡು ಹೋಗುವಂತೆ ಮಾಡುವಿ. ನೋಡಿ, ವಿರೋಧಿಗಳು ಕೂಡ ಏನ್ ಮಾಡ್ತಾರೆ? ವಿರೋಧಿಗಳಿಗೆ ದೇವರು ಆದುಕೊಂಡವರಿಗೆ ಯಾರಾದರೂ ವಿರೋಧಿಗಳು ಇರುವುದಾದ್ರೆ ಅವರ ಪರವಾಗಿ ದೇವರೇ ಯುದ್ಧ ಮಾಡುವವರಾಗಿದ್ದಾರೆ. ಅವರ ಮುಖದ ಮೇಲೆ ಎಸಿವಿ, ಅವರು ಬೆನ್ನು ತೋರಿಸಿ ಓಡು ಹೋಗುವಂತೆ ಮಾಡುವಿ. ಕಡೆಗೆ ದೇವರು ಅವರವರನ್ನೇ ಶತ್ರುಗಳನ್ನೇ ಒಂದುಗೂಡಿಸಿ ಅವರವರೇ ಹೊಡೆದಾಡುವ ಹಾಗೆ ಮಾಡುತ್ತಾರೆ. ಆ ಶತ್ರುಗಳು ಹಿಂದೆ ತಿರುಗಿ ಓಡುವ ಹಾಗೆ ದೇವರೇ ಮಾಡ್ತಾರೆ. ಆಗ ದೇವರು ಆದುಕೊಂಡವರಿಗೆ ಏನಾದರೂ ಶಿಕ್ಷೆ ಕೊಡುವುದಾದರೆ ಅಂಥವರ ಪರವಾಗಿ ದೇವರೇ ಯುದ್ಧ ಮಾಡುತ್ತಾರೆ. ದೇವರು ಹಿಂದಿರುಗಿ ಓಡಿ ಹೋಗುವಾಗೆ ಕೂಡ ಮಾಡುತ್ತಾರೆ. ಅಥವಾ ಇತರರ ಮೂಲಕವೂ ಕೂಡ, ಮನುಷ್ಯರ ಮೂಲಕ ಅವರಿಗೆ ಶಿಕ್ಷೆಯನ್ನ ಶತ್ರುಗಳನ್ನು ಒಂದು ಮಾಡಿ ಅವರವರೇ ಹೊಡೆದಾಡಿ ಸಾಯುವಾಗೆ ಕೂಡ ದೇವರು ಮಾಡುತ್ತಾರೆ. ಇದು ಕೂಡ ಮಾಡಿದ್ದಾರೆ, ಮಾಡುತ್ತಲೇ ಇದ್ದಾರೆ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಇದನ್ನು ತಿಳಿದುಕೊಂಡು ನಡೆಯಲು ಬೇಕಾದಂಥ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟನು ಅನುಗ್ರಹಿಸಿರಿ. ಒಂದು ವೇಳೆ ಅವರು ತಿಳಿಯದ ತಪ್ಪುಗಳು ಬಂದು ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ ಹೊರತು ಬೇರೆ ಯಾರಿಂದಲೂ ಪಾಪ ಪರಿಹಾರ, ರಕ್ಷಣೆ ಇಲ್ಲ. ಆದ್ದರಿಂದ ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ಪ್ರಾಣಿ ಪಕ್ಷಿ ಕೆಲಸ ಕಾರ್ಯಗಳಲ್ಲಿ ಕೂಡ ದೇವರು ಹೇರಳವಾಗಿ